ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫಸ್ಟ್ನೇದಾಗಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮೋಸಂಬಿನಲ್ಲಿ ಜ್ಯೂಸ್ ಮಾಡೋಣ. ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೊಟ್ಟೆಲ್ಲ ತೆಗೆದು. ಇವಾಗ ಅದನ್ನು ಪೀಸ್ ಮಾಡಿ ಬೀಜ ಸ್ವಲ್ಪ ಎಕ್ಸ್ಟ್ರಾ ಇರೋ ಬೀಜನ ತೆಗಿತೀನಿ. ಈ ಥರ ಕಟ್ ಮಾಡಿಕೊಂಡು ನಮಗೆ ಬೀಜ ಯಾವುದು ಸಿಗುತ್ತೋ ಅದೆಲ್ಲ ನೀಟಾಗಿ ತೆಗೆದುಬಿಡೋಣ. ಇಲ್ಲಾಂದರೆ ಜಾಸ್ತಿ ಹುಳಿನೇ ಬರುತ್ತೋ. ಇಲ್ಲೇನೂ ಇದೇ ಥರ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ತಗೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎರಡು ಇದೆ. ಇದು ಫಿಲ್ಟ್ರ್ ಮಾಡೋದು. ಇದರಲ್ಲಿ ಹಾಕಿ ನೋಡ್ತೀನಿ, ನೋಡೋಣ ಯಾವ ರೀತಿಯಾಗಿ ಬರುತ್ತಂತ. ನಾನು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊತೀನಿ, ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಯಾಕೆಂದರೆ ಮಸಾಲ ಇದು ಹಾಕಿದ್ರೆ ತುಂಬಾ ರುಚಿಯಾಗಿರ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ರುಬ್ಕೊಳ್ಳೋಣ. ಅದು ಹಾಕಿರೋದಕ್ಕೆ ಸರಿಯಾಗಿ ಬರ್ತಾಯಿಲ್ಲ. ಇವಾಗ ನಾನು ಅದು ಒಳಗಡೆ ಇರೋದು ಬ್ಲಾಕ್ ತೆಗೆದುಬಿಡ್ತೀನಿ. ಅದು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊತೀನಿ. ಆವಾಗ ನೀಟಾಗಿ ಬರುತ್ತೆ. ಅದೆಲ್ಲ ದಾಳಂಬ್ರೆ ಹಣ್ಣಿಗೆಲ್ಲ ಜ್ಯೂಸಿಗೆ ಚೆನ್ನಾಗಿರ್ತದೆ. ನೋಡಿ, ಇದು ತೆಗೆದುಬಿಟ್ಟಿದ್ದೀನಿ. ಇವಾಗ ಒಳಗಡೆ ಇರೋ ಬ್ಲಾಕ್ ತೆಗಿತೀನಿ. ಇವಾಗ ಇದಕ್ಕೆ ಹಾಕ್ಕೊಂಡು ಸಕ್ಕರೆ ಹಾಕ್ಕೊತೀನಿ. ಇವಾಗ ನೀರು ಸ್ವಲ್ಪ ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಬರ್ತಾಯಿದೆ ಜ್ಯೂಸು, ಮೋಸಂಬಿ ಜ್ಯೂಸು. ಇನ್ನು ನೀರು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ನೀವು. ಸಾಕು, ಇಷ್ಟೇ. ಜ್ಯೂಸ್ ರೆಡಿಯಾಗಿದೆ. ನೋಡಿ, ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸೋದಿಸ್ಕೊಳ್ಳೋಣ ನೀಟಾಗಿ. ನೋಡಿ, ಈ ರೀತಿಯಾಗಿ ಜ್ಯೂಸ್ ರೆಡಿ ಮಾಡ್ಬೋದು. ತುಂಬಾ ಚೆನ್ನಾಗಿರ್ತದೆ. ನಾನು ಫ್ರಿಜ್ಜಲ್ಲಿ ಒಂದು 20 ನಿಮಿಷ ಇಟ್ಟಿದ್ದೆ, ತಣ್ಣಗಿದೆ ಇವಾಗ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ನೋಡ್ಕೊಂಡು ಸಕ್ಕರೆ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಮೋಸಂಬಿ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.